ವಿವಿ ಸಮಿತಿಯ ಶಿಕ್ಷಕರಿಗೆ ವಿದ್ಯಾಭೂಷಣ ಗುರುಶ್ರೀ ಪ್ರಶಸ್ತಿ ಪ್ರದಾನ. ಈ ಪ್ರಶಸ್ತಿಗಳು ದಿಲ್ಲಿಯ ಪ್ರಶಸ್ತಿಗಳಿಗಿಂತ ಮಹತ್ವದ್ದಾಗಿವೆ. ಮಹೇಶಾನಂದ ಶ್ರೀಗಳು. ಗಡಿ ಭಾಗದಲ್ಲಿ ಇಬ್ಬರು ಮಹಾನ್ ಸಂತರ ಪ್ರೇರಣೆ, ಆಶೀರ್ವಾದದಿಂದ ಪ್ರಾರಂಭಗೊಂಡಿರುವ ಶಿಕ್ಷಣ ಸಂಸ್ಥೆಯಲ್ಲಿ ಪಡೆದುಕೊಂಡ ವಿದ್ಯಾಭೂಷಣ ಮತ್ತು ಗುರುಶ್ರೀ ಪ್ರಶಸ್ತಿಗಳು ದಿಲ್ಲಿಯಲ್ಲಿ ಪಡೆದುಕೊಳ್ಳುವ ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳಿಗಿಂತಲೂ ಮಹತ್ವದ್ದಾಗಿವೆ ಎಂದು ಹಂಚಿನಾಳದ ಭಕ್ತಿ ಯೋಗಾಶ್ರಮದ ಪರಮ ಪೂಜ್ಯ ಮಹೇಶಾನಂದ ಮಹಾಸ್ವಾಮಿಗಳು ಹೇಳಿದ್ದಾರೆ. ಒಂದು ಸುಂದರವಾದಂಥ ಪ್ರಶಸ್ತಿಯನ್ನ ವಿದ್ಯಾಭೂಷಣ ಅಂತಕ್ಕಂಥ ಆ ಮನುಷ್ಯ ಮಾತಾಡೋತ್ನ್ಯಾಗ ಅಥವಾ ಅವ್ರಿಗೊಮ್ಮೆ ಕರೆದಾಗ ಎರಡು ಕನ್ನಡ ಸ್ವಲ್ಪ ನೀರು ಬಂದಿದ್ದು, ಇಬ್ಬರು ಜೊತೆಗೆ ಇದ್ಕೊಂಡು ಅವ್ರಿಗೆ ಸತ್ಕಾರ ಮಾಡಿದ್ರು. ನೀವು ವಿದ್ಯಾಭೂಷಣ್ ಅಂತಕ್ಕಂಥ ದೊಡ್ಡ ದಿಲ್ಲಿ ಒಳಗೆ ಪ್ರೈಮ್ ಮಿನಿಸ್ಟರ್ ಎದುರಿಗೆ ಸಾವಿರಾರು ಮಂದಿ ದಿಲ್ಲಿ ಒಳಗೊಂದು ದೊಡ್ಡ ಭೂಷಣ ಅಂತಕ್ಕಂಥದ್ದು ಒಂದು ಪ್ರಶಸ್ತಿ ಕೊಟ್ಟರೆ ಎಷ್ಟು ಸಮಾಧಾನ ಆಗ್ತದೆ, ಅದರ 1000 ಪಟ್ಟು ಸಮಾಧಾನ ಯಾಕಂದ್ರೆ ಇಬ್ಬರು ಜನ ಸಾಧು ಸನ್ಯಾಸಿಗಳು ಸಂಕಲ್ಪ ಮಾಡಿರುವಂಥ ಸಂಸ್ಥೆಯೊಳಗೆ ಅವಶ್ಯಕತೆ ಅದು ಬಹಳ ಮುಖ್ಯ ಆಗುತ್ತೆ. ಅವರು ರವಿವಾರ ದಿನಾಂಕ 11ರಂದು ಪಟ್ಟಣದ ವಿದ್ಯಾವರ್ಧಕ ಸಮಿತಿ ಸಿಬ್ಬಂದಿಗಳ ಒಕ್ಕೂಟದಿಂದ ವಿವಿ ಸಮಿತಿಯ ಶಿಕ್ಷಕರಿಗೆ ವಿದ್ಯಾಭೂಷಣ ಮತ್ತು ಗುರುಶ್ರೀ ಪ್ರಶಸ್ತಿ ಪ್ರದಾನ ಮತ್ತು ಶೈಕ್ಷಣಿಕ ಚಿಂತನ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು. ಬಹಳ ನಮಗೆ ಸ್ವಲ್ಪ ಟೈಮ್ ಐತಿಲ್ಲ, ಇವನ್ ಹತ್ತಿದಪ್ಪ ಅಂತ ನಾನು ಚಾಲು ಆಗೋದು ಭಾಳ ಚಂದ. ಅಧ್ಯಕ್ಷ ಭಾಷೆನೊಳಗೆ ಅವ್ರು ಹೇಳಿದ್ರು, ನಮ್ಮ ರಂಗವನ್ ಪಾಟೀಲ್ ಸರ್ ಎಲ್ಲ ಹೇಳಿದ್ರು, ನೀವೆಲ್ಲ ಇಲ್ಲಿದ್ದು ದುಡ್ದವ್ರು. ಹಳೆ ದಿನಮಾನದಲ್ಲಿ ಹಳೆ ಕಾಲದೊಳಗೆ ಬೌಂಡ್ರಿ ಮೇಲೆ ಏನೂ ಇರಲಾರ್ದಾಗ ಅಪ್ಪಗಳು ಇಡೀ ಉತ್ತರ ಕರ್ನಾಟಕ ಮತ್ತು ಈ ಗಡಿ ಭಾಗದಲ್ಲಿ 40 ವರ್ಷದಿಂದ 50 ವರ್ಷಗಳ ಪರ್ಯಂತರವಾಗಿ 50 ವರ್ಷಗಳ ಹಿಂದೆ ಗಡಿ ಭಾಗದಲ್ಲಿ ಏನು ಅಭಿವೃದ್ಧಿ ಇಲ್ಲದ ಕಾಲದಲ್ಲಿ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶ್ರೀಗಳು ನಿಮ್ಮೆಲ್ಲರಿಗೆ ಇಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಲು ಪ್ರೇರಣೆ ನೀಡಿದ್ದರಿಂದ ಇಲ್ಲಿಯ ಶಿಕ್ಷಕರ ಸೇವೆಯಿಂದ ಗಡಿ ಭಾಗದಲ್ಲಿ ಜ್ಞಾನದ ಹೊಳೆ ಹರಿಯಿತು. ಆದ್ದರಿಂದ ಅಂತಹ ಶಿಕ್ಷಕರಿಗೆ ವಿದ್ಯಾಶ್ರೀ ಮತ್ತು ಗುರುಶ್ರೀ ಪ್ರಶಸ್ತಿ ನೀಡುತ್ತಿರುವ ಕಾರ್ಯ ನಿಜಕ್ಕೂ ಅಭಿನಂದನೀಯವಾಗಿದೆ ಎಂದರು. ಒಂದು ಜ್ಞಾನದ ಬೆಳಕಾಗಿ, ಜ್ಞಾನದ ದೀಪ ಆಗಿ, ಒಂದು ಜ್ಞಾನದ ಗಂಗೆಯಾಗಿ 50 ವರ್ಷ ಅವರ ಜ್ಞಾನವನ್ನು ಹರಿಚಿರುವಂತ ಕ್ರಾಂತಿಕಾರಿ ಸನ್ಯಾಸಿಗಳು ಯಾರಂದ್ರೆ ಅಪ್ಪಗಳು ಮಲ್ಲಿಕಾರ್ಜುನ ಅಪ್ಪಗಳು ಅಂತ ನಾವು ಹೇಳಿದ್ವಿ. ನಮಗೇನೊಂದು ಮಾತು ಗೊತ್ತಿರಲಿ, ಮನಿ ಎಷ್ಟೇ ದೊಡ್ಡದಿರಲಿ, ಮನಿ ಎಷ್ಟೇ ಕಿಮ್ಮತ್ತಿನ, 1 ಕೋಟಿ ಕಿಮ್ಮತ್ತಿನ ಮನಿ ಇರಲಿ, ಆದ್ರೆ ಕೋಟಿ ಕಿಮ್ಮತ್ತಿನ ಮನಿ ಬೆಳಗಬೇಕಾದ್ರೆ ಕೋಟಿ ಕಿಮ್ಮತ್ತಿನ ದೀಪ ತರಬೇಕಲ್ಲ, 1 ಕೋಟಿ ಕಿಮ್ಮತ್ತಿನ ಮನೆ ಬೆಳಗಬೇಕಾಗಿತ್ತಂದ್ರೆ 10 ರೂಪಾಯಿ ದೀಪ ನಡುವೆ ಹಚ್ಚಿಡೋದು ಬಹಳ ಮುಖ್ಯವಾಗಿರ್ತಕ್ಕಂಥ. 1 ಕೋಟಿ ಮನಿ ಕಟ್ರಿ, ಫರ್ನಿಚರ್ ಅದ, ಡೈನಿಂಗ್ ಅದ, AC ಅದ, ಎಲ್ಲ ಹೈಫೈ ಅದ, ಡೈನಿಂಗ್ ಅದ, ಕಿಚನ್ ಅದ. ಕೋಟಿ ಮನೆ ಕತ್ಲಿತ್ತಂದ್ರೆ ನೀರು ತೆಮ್ಮಿ ಕೈ ಬರಂಗಿಲ್ಲ, ಫರ್ನಿಚರ್ ನೋಡಕ್ಕಾಗಂಗಿಲ್ಲ, ಭೋಜನ ತಾಟ್ ಸಿಗಂಗಿಲ್ಲ. ಆ ಮನಿ ಮತ್ತು ನಿಮ್ಮ ನಡುವ 10 ರೂಪಾಯಿ ದೀಪ ಕೆಲಸ ಮಾಡ್ತೈತಿ, ಬೆಳಕ ಕೊಡ್ತೈತಿ. ಅದನ್ನ ನೋಡಿ ತೃಪ್ತಿ ಮತ್ತು ಅನುಭವಿಸ್ಲಿಕ್ಕೆ ಹಚ್ತದೆ. 100 ವರ್ಷ ಬದುಕಿನೊಳಗೆ ನೀವು ಎಷ್ಟು ದೊಡ್ಡವ್ರದ್ರಿ, ನಿಮ್ಮ ಡಿಗ್ರಿ ಎಟ್ಟದ, ಎಷ್ಟು ಸಂಸ್ಥೆಗಳದಾವು, 8 ಎಕರೆ ಜಮೀನ್ದಾರು, ಬ್ಯಾಂಕ್ ಬ್ಯಾಲೆನ್ಸ್ ಏನದ ಅನ್ನೋದು ನಿಮ್ಮ 100 ವರ್ಷ ಬದುಕ ಈ ದೇವ್ರು ಕೊಟ್ಟಂತ, ತಂದೆ ತಾಯಿ ಕೊಟ್ಟಂತ ಇದೊಂದು ಮನಿ ಐತಿಲ್ಲ, ಈ ಮನಿ ಒಳಗೆ ನಾ ಯಾರು ಜೀವನ ಏನಂತಕ್ಕಂಥ ಒಂದು ಜ್ಞಾನದ ದೀಪ ನಮ್ಮ ಮನುಷ್ಯನ ಹಚ್ಚಿದ್ರಿ. ಕತ್ಲಿ ಮನಿದ್ರೆ 100 ವರ್ಷ ಬದುಕಿ ಏನು ಆಗ್ತಿಲ್ಲ ಜೀವನ. ಮನೆಗೆ ಒಂದು ದೀಪ ಬೇಕು, ಮನುಷ್ಯ ಒಂದು ಸಂಸ್ಕಾರ ಬೇಕಂತ ತಿಳ್ಕೊಂಡು ಇದನ್ನು ಯಾರು ಹಚ್ಚಿರ್ರಿ ಸ್ವಾಮೀಜಿ? ಒಂದು ಮರ ಒಂದು ಗಿಡ ಯಾರು ಹಚ್ಚಿರಂದ್ರೆ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಬೀಸಬಾರ್ದು ಸರ್ವಮ್ ಹೇಳಿಬಿಟ್ಟಾರ. ಅದನ್ನ ತಿರುಗಿ ಮತ್ತೆ ತೇಜಾಲ ಇಲ್ಲ, ತೇಜಾಲೇ ಅಲ್ಲ ಕೂಡ ಊಟ ಹೆಚ್ಚಾಗೋದ್ರ ಕಾಯಿ ಕಡಲ ಪಡೆಯುತ್ತೆ ವಿಷಯ ಪರತಪ್ಪನ ಚರ್ಚೆ. ಏನು ಮಾಡ್ಬೇಕ್ರಿ ಅಂತಂದ್ರೆ ನಾವುಗಳು ಮಾಡಿದ್ರು ಗೊತ್ತದ. ಸುತ್ತಮುತ್ತೆಲ್ಲ ರೈತರು ಜೋಳ ರಾಶಿ ಮಾಡುವ ಜೋಳ ಬೇಡ್ಕೊಂಡು ಬರಕ್ಕೆ ಹೋಗ್ತಿದ್ರು ನಮ್ಮ ಜನ. ಮೊದಲನೇ ರೊಟ್ಟಿ ಕಾಗವಾಡ ಸುತ್ತ ಹೇಳಿದ್ರು, ಮೊದಲನೇ ರೊಟ್ಟಿ ಬಡ ಮಕ್ಕಳಿಗೆ ಇಲ್ಲಿ ಊಟಕ್ಕೆ ಬರ್ತಿತ್ತು. ಒಬ್ಬ ಸನ್ಯಾಸಿಗೆ ಏನೂ ಇಲ್ಲ, ಅವ್ರಿಗೇನು ಮನೆ ಇಲ್ಲ, ಸಂಸಾರ ಇಲ್ಲ, ತನಗಾಗಿ ತಾನು ಬದುಕಲಾರದೆ ಜಗತ್ತಿನ ಹಿತಕ್ಕಾಗಿ ದೀಪ ಉರಿದಂಗೆ ಒಬ್ಬ ಜ್ಞಾನಿ ತ್ಯಾಗಿ ಉರಿತಾನಲ್ಲ,
ಅದರ ನಿದರ್ಶನ ಆವತ್ತು ಅವ್ರು ಹಚ್ಚಿರುವಂಥ ಒಂದು ಜ್ಞಾನದ ಸಣ್ಣ ಗಿಡ ಇವತ್ತು ದೊಡ್ಡ ವಟವೃಕ್ಷದ ರೂಪದಲ್ಲಿ 7 ಸಂಸ್ಥೆಗಳಾಗಿ ಲಕ್ಷ ಲಕ್ಷ ವಿದ್ಯಾರ್ಥಿಗಳಿಗೆ ಬೆಳಕು ಕೊಡುವಂಥ ಕೆಲಸವನ್ನು ಅಪೋಲ ಮಾಡಿದ್ದಾರೆ. ಇವತ್ತಿನ ಅವ್ರು ಹಚ್ಚಿದ್ರು, ಅವರೊಂದು ದೀಪ ಹಚ್ಚಿಟ್ರು, ಅವರೊಂದು ಸುಂದರವಾಗಿರ್ತಕ್ಕಂಥ ಜ್ಞಾನದ ಸಸಿಯನ್ನು ನಟ್ಟ ಹೋದ್ರು. ಬಾಬನಗೌಡರು ಮೊದಲು ಸಿದ್ದಗೌಡರು ವಿವಿ ಸಮಿತಿಯ ಶಾಲಾ ಆಡಳಿತಾಧಿಕಾರಿ ಬಿಡಿ ಪಾಟೀಲ್ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿಶೇಷ ಕಾರ್ಯಕ್ರಮ ಏನಂದ್ರೆ ನಾನು ಕಂಡುಕೊಂಡಂತ 87 ಹಿಡ್ಕೊಂಡು ಇವತ್ತು 26ರವರೆಗೆ ಶಿರಗುಪ್ಪಿಯ ಗಣ್ಯರು ಚೇರ್ಮನ್ ಅಂತ ಗೌಡರು ಮತ್ತು ಹಿರಿಯರಾದಂಥ ಈಶ್ವರಣ್ಣ ಪಾಟೀಲ್ ಅವರು, ಆಮೇಲೆ ಕಾಗವಾಡದ ಎಲ್ಲ ಕಮಿಟಿಯವರು ಒಂದು ವೇದಿಕೆ ಮೇಲೆ ಕೂಡಿದ್ದು ನನಗೊಂದು ವಿಶೇಷವಾದಂತಹ ಅಭಿಮಾನ ಅನಿಸ್ತದೆ, ಗೌರವ ಅನಿಸ್ತಾ ಇದೆ ಅವ್ರು ನೋಡಲಿಕ್ಕೆ. ಯಾಕಪ್ಪ ಅಂದರೆ ಆ ಸಂಸ್ಥೆಗಳ ಜವಾಬ್ದಾರಿ ಹೊತ್ತಂಥ ವ್ಯಕ್ತಿಗಳು ಒಂದು ವೇದಿಕೆಗೆ ಬಂದ್ರಂದರೆ ಆ ಸಂಸ್ಥೆಯಲ್ಲಿರುವಂಥ ಆಗುಹೋಗುಗಳನ್ನು, ಬೇಕು ಬೇಡುಗಳನ್ನು ಚರ್ಚೆ ಮಾಡಲಿಕ್ಕೆ ಅಥವಾ ವಿಚಾರ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅನ್ನುವಂಥ ನನ್ನ ಮನೋಭಾವ. ಇದು ಸ್ವಲ್ಪ ನಾನು ಇತಿಹಾಸವನ್ನು ಹೇಳ್ಬಿಟ್ಟು ಭಾಳ ಹಾಕೋಬೋದು. ಈಗಾಗಲೇ ಇವತ್ತಿನ ಉಪನ್ಯಾಸಕರಾದಂಥ ಹಿರಿಯರಾದಂಥ ಪಾಟೀಲ್ ಸರ್ ಅವರು ಭಾಳಷ್ಟು ಮಾರ್ಮಿಕವಾಗಿ ನಾವು ಶಿಕ್ಷಕರು ಮಾಡಬೇಕಾದಂಥ ಕಾರ್ಯಗಳನ್ನು ಹೇಳ್ಯಾರ. ಅದು ನಾವೆಲ್ಲ ಪಾಲಿಸೋಣ, ನೀವು ಪಾಲಿಸ್ತೀನಿ ತಿಳ್ಕೊಳ್ತೀನಿ. ಇಲ್ಲಿ ಸ್ವಲ್ಪದಲ್ಲಿ ನಮ್ಮ ಏನು ಸಂಸ್ಥೆಯ ಒಂದು ಇತಿಹಾಸವನ್ನು ತಮ್ಮೊಂದು ಇರ್ಲಿಕ್ಕೆ ಬಯಸ್ತೀನಿ. ಇಲ್ಲಿರುವಂಥ ಹಿರಿಯರಿಗೆ ಎಲ್ಲರಿಗೂ ಗೊತ್ತೈತಿ, ನಮ್ಮ ಹಿರಿಯರಿಗೆ ಗೊತ್ತು, ಅವರಿಂದ ನಾನು ಕಲೆಕ್ಷನ್ ಮಾಡಿದ್ದೇನೆ. ನನಗೆ ಗೊತ್ತಿಲ್ಲ, 87 ನಂತರ ನನಗೆ ಗೊತ್ತೈತಿ, 83 ನನಗೆ ಗೊತ್ತಿಲ್ಲ. ಈಗ ಈ ಶಾಲೆಯಲ್ಲಿ ವಿವಿ ಸಮಿತಿ ಸಂಸ್ಥೆ ಪ್ರಾರಂಭ ಆಗಬೇಕಾದಕ್ಕೆ ಏನೇನು ಕಷ್ಟಗಳಾಗ್ಯಾವ, ಯಾರ್ಯಾರು ಪ್ರಯತ್ನ ಮಾಡೋದನ್ನು ನಾನು ಹಿರಿಯರಿಂದ ತಿಳ್ಕೊಂಡು ನಿಮ್ಮ ಮುಂದೆ ಹೇಳಿ ಯಾಕೆ ಇರ್ಲಿಕ್ಕತ್ತೀನಪ್ಪ ಅಂದರೆ ಈ ಹೊಸದಾಗಿ ಬಂದಂಥ ಶಿಕ್ಷಕರು, ಅಪಾಯಿಂಟ್ಮೆಂಟ್ ಆದ ಶಿಕ್ಷಕರಿಗೆ, ಯಂಗ್ ಶಿಕ್ಷಕರಿಗೆ, ಆಮೇಲೆ ಕೆಲವು ಇರುವಂಥ ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ನಾವು ದುಡಿಯುವಂಥ ನಮ್ಮ ಮನೆಯ ಬಗ್ಗೆ ಗೊತ್ತಿರಬೇಕು. ಈ ಸಂಸ್ಥೆಯನ್ನು 1955ರಲ್ಲಿ ಅದಕ್ಕೆ ಪೂರ್ವದಲ್ಲಿ ನಡೆದಾಡುವ ದೇವರು ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು 50ಕ್ಕಿಂತ ಪೂರ್ವದೊಳಗೆ ಇಲ್ಲಿ ವಾತಾವರಣ ಹೆಂಗಿರಬೇಕು, ಅವು ನೀರಾವರಿ ಪರಿಸ್ಥಿತಿ ಎಲ್ಲಾಗಿತ್ತು, ಬಡತನ ಪರಿಸ್ಥಿತಿ, ರೋಡ್ ವ್ಯವಸ್ಥೆ ಎಲ್ಲಾಗಿತ್ತು, ಶಾಲೆಗಳ ವ್ಯವಸ್ಥೆ ಎಲ್ಲಾಗಿತ್ತು, ಪ್ರಾಥಮಿಕವರೆಗೆ ಮಾತ್ರ ಕಾವಳದಲ್ಲಿ ಇತ್ತು ನಂಗೆ ಕೇಳಿಸುತ್ತಿದ್ದು. ಹೆಚ್ಚಿನ ಪ್ರೌಢ ಶಿಕ್ಷಣ ಪಡಿಬೇಕಾದ್ರೆ ಬೆಳಗಾವಿ ಹೋಗ್ಬೇಕು, ಇಲ್ಲ ಅಥಣಿ ಹೋಗ್ಬೇಕು ಅಂತ ನನಗೆ ಕೇಳಿಸಿತ್ತು. ಅಂತಹ ಪರಿಸ್ಥಿತಿ ಒಳಗೆ ಪೂಜ್ಯರಾದಂಥ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಈ ಸುತ್ತಮುತ್ತಲಿನ ಗ್ರಾಮೀಣ ಭಾಗದೊಳಗೆ ಭಾಳಷ್ಟು ದೊಡ್ಡ ಭಕ್ತಿಯ ಒಂದು ಭಕ್ತರನ್ನು ಹೊಂದಿದ್ರು. ಅವರು ನೋಡಿದರು ಈ ಭಾಗದೊಳಗೆ ಒಂದು ಯಾಕೆ ಶಾಲೆಯನ್ನು ಪ್ರಾರಂಭ ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಟುಕೊಂಡು ಕಾಗವಾಡದ ಮತ್ತು ಶಿರಗುಪ್ಪಿ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಗಣ್ಯರನ್ನು ಕೂಡಿಸಿ ಒಂದು ವಿಚಾರವನ್ನು ಮಾಡಿಕೊಂಡು 1955 ಜೂನ್ 15ರಂದು ಇದು ನಮ್ಮ ವಿವಿ ಸಮಿತಿ ಹೈಸ್ಕೂಲ್ ಅಂತ ಇದು ಪ್ರಾರಂಭ ಮಾಡಿದ್ವಿ. ಆ ಪ್ರಾರಂಭ ಮಾಡಬೇಕಾದ್ರೆ ಇಲ್ಲಿ ಪೂಜನೀಯರಂಥ ಬಾಬನಗೌಡ ಪಾಟೀಲರು, ಅಣ್ಣಾ ಗಡೇನರವರು, ಶಂಕರಣ್ಣ ರೋಗಿ, ಆಮೇಲೆ BK ಪಾಟೀಲ್ ಅವರು, ಶಿರಗುಪ್ಪಿ, ಇನ್ನಿತರ ಅನೇಕ ಗಣ್ಯರು ಈ ಸಂಸ್ಥೆ ಪ್ರಾರಂಭ ಆಗಲಿಕ್ಕೆ ಶ್ರಮಪಟ್ಟಾರೆ. ಮೊದಲಿಗೆ ನಾನು ಕೇಳ್ಕೊಳ್ಳೋದು 4 ಪಿಲ್ಲರ್ಸ್ ಅಂತ, ಗಜ್ರೆ ಸರು, ಕೋರಿ ಸರ್, ಕರವ್ ಸರ್. ಉಪನ್ಯಾಸಕರಾಗಿ ಬೆಳಗಾವಿ ಲಿಂಗರಾಜ್ ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ರಾಯಗೌಡ ಪಾಟೀಲ್ ತಮ್ಮ ಅನಿಸಿಕೆ ಹಂಚಿಕೊಂಡರು. ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳ ಪಾದಸ್ಪರ್ಶದಿಂದ ಹಾಗೂ ಅವರ ಚಿಂತನದಿಂದ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸುವುದರಿಂದ ಇಡೀ ಕರ್ನಾಟಕ ಹಾಗೂ ರಾಷ್ಟ್ರಮಟ್ಟದಲ್ಲಿ ಒಂದು ಉತ್ತಮವಾದಂಥ ಸೇವೆಯನ್ನು ಮಾಡುತ್ತಾ ಈ ಸಂಸ್ಥೆ ಹಾಗೂ ಕೀರ್ತಿ ಅವರೆಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಉತ್ತಮವಾದಂಥ ತಮ್ಮ ಕುಟುಂಬಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಬೆನ್ನೆಲುಬಾಗಿ ನಿಂತಹ ಈ ಸಂಸ್ಥೆಗಳು ಅನ್ನುವಂಥ ಮಾತನ್ನು ಹೇಳ್ತೇನೆ. ಒಂದು ಈ ಸಂಸ್ಥೆಗಳು ಆ ಕಾಲದಲ್ಲಿ ಪ್ರಾರಂಭ ಆಗಲತ್ತಿದ್ದಂದ್ರೆ ಇಲ್ಲಿಯ ಯುವಕರಿಗೆ ಈ ವಿದ್ಯಾಪ್ರಸಾರ ಸಿಗಲಾಗ್ತಿತ್ತು.
ಧನ್ಯತಾನಗಳನ್ನು ಪಡೆಯಕ್ಕೆ ಅರ್ಹರ ಆಗಲುತ್ತಿರುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರಿಂದಲೇ ಸಿದ್ದೇಶ್ವರ ಸ್ವಾಮಿಗಳು, ಮಲ್ಲಿಕಾರ್ಜುನ ಸ್ವಾಮಿಗಳು ಇವರ ಹಾಕಿಕೊಟ್ಟಂಥ ಮಾರ್ಗದಿಂದ, ಅವರ ಆಶೀರ್ವಾದದಿಂದ ಇಲ್ಲಿಯ ಎಲ್ಲ ಯುವಕರು ಒಂದು ಉತ್ತಮವಾದಂಥ ಸ್ಥಾನವನ್ನು ಪಡೆಯಲಕ್ಕ ಈ ಸಂಸ್ಥೆಗಳು ಬೆನ್ನೆಲುಬಾಗಿ ನಿಂತಾಗ ಇಂದು ಇಡೀ ವಿಶ್ವದಲ್ಲಿ ಒಂದು ದೊಡ್ಡ ಉನ್ನತ ಸ್ಥಾನದಲ್ಲಿ ಅವರ ಸೇವೆಯನ್ನು ಮಾಡ್ತಾರೋ. ಆ ಸೇವೆಗೆ ಇವೇ ಈ ಆಶೀರ್ವಾದದ ಮುಖ್ಯ ಕಾರಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ನನಗೆ ಬಹಳ ಸಂತೋಷವನಿಸ್ತದೆ. ಇನ್ನು ಎರಡನೇದಾದಂಥದ್ದು ಏನಂದ್ರೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದೊಯ್ಯುವ ಜ್ಞಾನ ವಿವೇಕನ ಮಾರ್ಗದರ್ಶನ ನೀಡುವಂಥ ವ್ಯಕ್ತಿಯೇ ಶಿಕ್ಷಕ. ಸಂಸ್ಕೃತದಲ್ಲಿ ಶಿಕ್ಷಕನಿಗೆ ಗುರು ಅಂತ ರೂಢ. ಗುರು ಎರಡು ಶಬ್ದಗಳು, ಒಂದು ಗುರು, ಒಂದು ಅದರಲ್ಲಿ ಎರಡು ಶಬ್ದಗಳು, ಗು ಮತ್ತು ರು. ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಬೆಳಕು. ಆದ್ದರಿಂದ ಶಿಕ್ಷಕನಿಂದ ಅಜ್ಞಾನ ದೂರವಾಗಿ ಜ್ಞಾನೋದಯವಾಗುತ್ತದೆ. ಆದ್ದರಿಂದ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಜ್ಞಾನ, ಜೀವನದ ಕೌಶಲ್ಯ, ನೈತಿಕ ಮೌಲ್ಯಗಳನ್ನು ಕಲಿಸುವ ಮಾರ್ಗದರ್ಶಕರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸುತ್ತೇನೆ. ಇನ್ನು ಶಿಕ್ಷಕರಾದಂಥವರು, ನನ್ನ ವೃತ್ತಿ ಬಾಂಧವರಾದಂಥವರು ಯಾವತ್ತು ವಿದ್ಯಾರ್ಥಿಗಳಿಗೆ ಕಥೆಗಳನ್ನು ಮತ್ತು ಉತ್ತಮ ಜೀವನವನ್ನು ನಿರ್ವಹಿಸಿದಂಥ ವ್ಯಕ್ತಿಗಳನ್ನು, ವಿಜ್ಞಾನಿಗಳನ್ನು, ಚಿಂತಕರನ್ನು, ಅವರ ಪರಿಚಯವನ್ನು ವಿದ್ಯಾರ್ಥಿಗಳಿಗೆ ಮಾಡಿ ಆ ವಿದ್ಯಾರ್ಥಿಗಳು ಸಹಿತ ತಮ್ಮ ಜೀವನವನ್ನು ನಿರ್ವಹಣೆ ಮಾಡಬೇಕು ಅನ್ನೋಂಥದ್ದನ್ನು ಸಹಿತ ನಾವು ಇಲ್ಲಿ ಸಂದರ್ಭದಲ್ಲಿ ಹೇಳಬಹುದು. ಕಥೆಗಳ ಉದಾಹರಣೆಗೆ ಹೇಳಬೇಕಂದ್ರೆ ಸಬರಿ ಮತ್ತು ಶ್ರೀರಾಮನ ಕಥೆ ಹೇಳ್ಬೋದು ವಿದ್ಯಾರ್ಥಿಗಳಿಗೆ, ಹಸನಗ ಕಥೆ ಹೇಳ್ಬೋದು, ವಿವೇಕಾನಂದ ಪರಮಹಂಸರ ಕಥೆಗಳನ್ನು ಹೇಳ್ಬೋದು. ಪರಮ ಪೂಜ್ಯ ಮಲ್ಲಿಕಾರ್ಜುನ ಶ್ರೀಗಳ, ಸಿದ್ದೇಶ್ವರ ಶ್ರೀಗಳ ಮತ್ತು ಬಾಬಾಗೌಡ ಪಾಟೀಲ್ ಭಾವಚಿತ್ರದ ಪೂಜೆಯೊಂದಿಗೆ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸಮಾರಂಭದಲ್ಲಿ ಶಿಕ್ಷಕ ಚಂದ್ರಕಾಂತ್ ಒಂಟೆ ಅವರಿಗೆ ವಿದ್ಯಾಭೂಷಣ ಮತ್ತು ಶಿಕ್ಷಕರಾದ ಆರ್.ಟಿ. ಗುರವ್, ಬಸವರಾಜ್ ಕರೆಪ್ಗೋಳ್, ಕೃಷ್ಣ ಚೌಹಾಣ್, ಅನ್ನಪೂರ್ಣ ಪಾಟೀಲ್, ರತ್ನಾಬಾಯಿ ಐನಾಪುರೆ, ರೂಪಾ ಪಾಟೀಲ್, ಅಶ್ವಿನಿ ಮೆಟಗುಳೆ ಇವರಿಗೆ ವಿದ್ಯಾಶ್ರೀ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಈ ವೇಳೆ ವಿವಿ ಸಮಿತಿಯ ಅಧ್ಯಕ್ಷ ಬಸಗೌಡ ಪಾಟೀಲ್, ದತ್ತ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಜ್ಯೋತಿಕುಮಾರ್ ಪಾಟೀಲ್, ಶಿರ್ಗುಪ್ಪಿ ಸಿದ್ದೇಶ್ವರ ವಿದ್ಯಾಲಯದ ಅಧ್ಯಕ್ಷ ಸಾತ್ಗೌಡ ಪಾಟೀಲ್, ವಿವಿ ಸಮಿತಿಯ ಕಾರ್ಯದರ್ಶಿ ಹಾಗೂ ಕಾಗವಾಡ ಪಿಕೆಪಿಎಸ್ ಅಧ್ಯಕ್ಷ ಸ್ವಪ್ನಿಲ್ ಪಾಟೀಲ್, ಆರ್ಎಂ ಪಾಟೀಲ್, ಸೌರವ್ ಪಾಟೀಲ್, ಈರ್ಗೌಡ ಪಾಟೀಲ್, ಎಸ್ಡಿ ಭುವಾ ಹಾಗೂ ವಿದ್ಯಾವರ್ಧಕ ಸಮಿತಿಯ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು, ಶಿಕ್ಷಕರು, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನನಗೆ ಸಿರುಗುಪ್ಪಿಗೆ ಅಲ್ಲಿ ನೇಮಕಾತಿ ಸಿಕ್ತು. ಬಂದಂತ ಸಂದರ್ಭದಲ್ಲಿ ನಾನು ಸ್ಟಾರ್ಟಿಂಗ್ಗೆ ಸ್ವಲ್ಪ ಆ ಪರಿಸರಕ್ಕೆ ಹೊಂದಿಕೊಳ್ಳಲು ಹಲವಾರು ಅಡಚಣೆಗಳು ಬಂದವು. ಆಗಲೂ ಸಹಿತ ಆ ಸಂಸ್ಥೆಗೆ, ಆ ಪರಿಸರಕ್ಕೆ ಬಗ್ಗಿಕೊಂಡೆ. ಅವಾಗ ಒಂದು ಕನಸನ್ನು ಕಂಡುಕೊಂಡೆ. ನಾನು ಕಾರ್ಯನಿರ್ವಹಿಸಿದ ಸ್ಥಳ ಹಳ್ಳಿ ಆದರೂ, ಯಾಕಂದ್ರೆ ನಾನು ಬೆಳೆದಿರೋದು ಸಿಟಿಯಲ್ಲಿ. ನಾನು ಬಂದ ತಕ್ಷಣ ಹಳ್ಳಿಯ ಮಕ್ಕಳು ನೋಡಿದೆ, ಆ ಶಾಲೆ ಪರಿಸರ ಬಂದಾಗ ಒಂದು ಕನಸನ್ನು ಕಂಡುಕೊಂಡೆ. ನಾನು ಶಾಲೆ ಪ್ರಾರಂಭದ ಸಂದರ್ಭದಲ್ಲಿ ಕೇವಲ ಇಂಜಿನಿಯರಿಂಗ್ ಹೋಗುವಂತ ಸಂದರ್ಭದಲ್ಲಿ ಕೇವಲ ಒಬ್ಬನು ಅಥವಾ ಇಬ್ಬರು ಮಾತ್ರ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ಗೆ ಪ್ರವೇಶ ಪಡಿತಾ ಇದ್ರು. ಒಕ್ಕೂಟವನ್ನ ದಿವಂಗತ ಸಿದ್ದೋಡನ ಪಾಟೀಲರು ಶಿಕ್ಷಕರಲ್ಲಿ ಒಂದು ಪ್ರೇರಣೆ, ಪ್ರೋತ್ಸಾಹ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶೈಕ್ಷಣಿಕ ಚಿಂತನೆ ಹಾಗೂ ಈ ಒಕ್ಕೂಟದ ಜನರ ನಡುವೆ, ಒಕ್ಕೂಟದಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳ ನಡುವೆ ಒಂದು ಆತ್ಮೀಯ ಬಾಂಧವ್ಯ ಬೆಳೆದು ಎಲ್ಲ ಸುಖ ದುಃಖಗಳನ್ನು ಚರ್ಚಿಸುವುದಕ್ಕಾಗಿಯೇ ಈ ಒಂದು ಹಬ್ಬವನ್ನು ಪ್ರಾರಂಭಿಸಿದರು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ.